ಹೆಚ್ಚಾಗಿದ್ದು ಕಲಾವಿದರ ಸಂಖ್ಯೆಯು 96ರಿಂದ 4,000ಕ್ಕೂ ಮಿಗಿಲಾಗಿ ಹೆಚ್ಚಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಎಲ್ಲ ವಿಭಾಗದ ಭಜನಾ ತಂಡಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಪುರುಷರ ಭಜನಾ ವಿಭಾಗ, ಪುರುಷರ ಏಕತಾರಿ ವಿಭಾಗ, ಮಹಿಳಾ ಗ್ರಾಮಾಂತರ ವಿಭಾಗ, ಮಹಿಳಾ ನಗರ ವಿಭಾಗ, ಮಹಿಳಾ ಏಕತಾರಿ ವಿಭಾಗ, ಮಕ್ಕಳ ವಿಭಾಗ, ಹೊರರಾಜ್ಯ ಪುರುಷರು, ಮಹಿಳೆಯರು ಹಾಗೂ ಮಕ್ಕಳ ವಿಭಾಗಗಳಿಗೆ ಪ್ರತ್ಯೇಕವಾದ ಸ್ಪರ್ಧೆಗಳನ್ನು ಏರ್ಪಡಿಸಿ ಅತ್ಯುತ್ತಮವಾಗಿ ಹಾಡಿದ 59 ವಿಜೇತ ತಂಡಗಳಿಗೆ ನಗದು ಬಹುಮಾನ, ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ ಹಾಗೂ ಪ್ರಯಾಣ ಭತ್ಯೆಗಳನ್ನು ನೀಡಲಾಗುತ್ತಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಪ್ರಶಂಸಾ ಪತ್ರಗಳನ್ನು ನೀಡುವುದರ ಜೊತೆಗೆ ನಿಯಮಾನುಸಾರ ಪ್ರಯಾಣ ಭತ್ಯೆಯನ್ನು ನೀಡಲಾಗುತ್ತಿದೆ. ಈ ವರ್ಷ ರಾಜ್ಯದ ಸುಮಾರು 22 ಜಿಲ್ಲೆಗಳು ಸೇರಿದಂತೆ ನೆರೆಯ ಕೇರಳ, ತಮಿಳುನಾಡು ಹಾಗೂ ಮಹಾರಾಷ್ಟ್ರದ ಕೆಲವು ತಂಡಗಳು ಸೇರಿ ಒಟ್ಟು 700 ತಂಡಗಳು ನೋಂದಣಿಗೊಂಡಿದ್ದವು. ಅದರಲ್ಲಿ ಪುರುಷರ ವಿಭಾಗದಿಂದ 275 ತಂಡಗಳು, ಗ್ರಾಮಾಂತರ ಮಹಿಳಾ ವಿಭಾಗದಿಂದ 105 ತಂಡಗಳು, ನಗರ ಮಹಿಳಾ ವಿಭಾಗದಿಂದ 48 ತಂಡಗಳು, ಪುರುಷರ ಏಕತಾರಿ ವಿಭಾಗದಿಂದ 20 ತಂಡಗಳು, ಮಹಿಳಾ ಏಕತಾರಿ ವಿಭಾಗದಿಂದ 25 ತಂಡಗಳು, ಮಕ್ಕಳ ವಿಭಾಗದಿಂದ 15 ತಂಡಗಳು, ಹೊರ ರಾಜ್ಯ ವಿಭಾಗದಿಂದ 12 ತಂಡಗಳು, ಒಟ್ಟು 501 ತಂಡಗಳು ಮತ್ತು 4,000ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದರು. ಸ್ಪರ್ಧೆಗಳು ದಿನಾಂಕ 26ರಿಂದ 29ರ ತನಕ ನಿರಂತರವಾಗಿ 4 ದಿನಗಳ ಕಾಲ 2 ವೇದಿಕೆಗಳಲ್ಲಿ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಜರುಗಿವೆ. ಭಜನಾ ಮೇಳದ ವ್ಯವಸ್ಥೆಗೆ ಅಗತ್ಯ ಮಾರ್ಗದರ್ಶನ ಮಾಡಿ ಆಶೀರ್ವದಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಭಜನಾ ಮೇಳದ ಆಯೋಜನೆಗೆ ಎಲ್ಲ ರೀತಿಯ ಸಹಕಾರ ನೀಡಿರುವ JSS ಮಹಾವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಪ್ರೊಫೆಸರ್ SP ಮಂಜುನಾಥ್ರವರು, ಪ್ರೊಫೆಸರ್ S ಶಿವಕುಮಾರ ಸ್ವಾಮಿಗಳವರು ಹಾಗೂ ಸುತ್ತೂರು ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಶ್ರೀ SP ಉದಯಶಂಕರ್ ಅವರುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ. ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ವಿದ್ವಾನ್ NV ಸತ್ಯನಾರಾಯಣ, ವಿದ್ವಾನ್ AV ದತ್ತಾತ್ರೇಯ, ವಿದ್ವಾನ್ R ಮೋಹನ್, ವಿದ್ವಾನ್ HR ಅರವಿಂದ್ ಜೋಯಿಶ್, ವಿದ್ವಾನ್ P ನಟರಾಜು ಹಾಗೂ ಶ್ರೀ MP ಸುರೇಶ್ ರವರು ಭಾಗವಹಿಸಿ ಉತ್ತಮ ತೀರ್ಪನ್ನು ನೀಡುವುದರ ಮೂಲಕ ಭಜನಾ ಮೇಳವನ್ನು ಯಶಸ್ವಿಗೊಳಿಸಿದ್ದಾರೆ. ಇವರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಭಜನಾ ಮೇಳದ ಸಂಘಟನೆಗೆ ಆರಂಭದಿಂದ ಕೊನೆಯ ತನಕ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ JSS ಮಹಾವಿದ್ಯಾಪೀಠದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ, ಶ್ರೀ ಸುತ್ತೂರು ಕ್ಷೇತ್ರದ ಸಂಯೋಜನಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಭಾಗವಹಿಸಿದ್ದ ಎಲ್ಲ ಭಜನಾ ಕಲಾವಿದರು ಹಾಗೂ ಸ್ವಯಂ ಸೇವಕರನ್ನು ಒಳಗೊಂಡಂತೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ. ಪೂಜ್ಯರುಗಳು ಹಾಗೂ ಗಣ್ಯರುಗಳಿಂದ ಸಾಂಕೇತಿಕವಾಗಿ ಪ್ರಥಮ ಬಹುಮಾನವನ್ನು ಈಗ ನೀಡಲಾಗುತ್ತದೆ. ನಂತರ ಉಳಿದ ಬಹುಮಾನಗಳನ್ನು ವಿತರಿಸಲಾಗುತ್ತದೆ. ಈಗ ಪ್ರೊಫೆಸರ್ DS ಸದಾಶಿವಮೂರ್ತಿ ಅವರು traditional temple. So I asked the cat guy, "Hey, are you sure am I at the temple?" He said, "Yes sir, this is the address." So as I walked into that, and that was a church. That was a church, correct? So I walked inside the church and you could see that the fragrance of our incense and all these Ganesha pictures and Lakshmi. For that we will get more light on that. But as a student in my life, I try to read some books like some Upanishads and all. One of the Upanishads which I have read is that Kathopanishad. And ಒಂದು ಸುತ್ತೂರು ಕ್ಷೇತ್ರ, ಸುತ್ತೂರು ಅಂದ್ರೆ ಗೊತ್ತಲ್ಲ, ಹತ್ತೂರು ಸುತ್ತಿದರೂ ಸುತ್ತೂರಿನಂತಲ್ಲ, ಸುತ್ತೂರು ಸುತ್ತಿದರೆ ಹತ್ತೂರು ಸುತ್ತುವ ಅಗತ್ಯವಿಲ್ಲ. ಇವತ್ತಿನ ಮೊಬೈಲ್ ಫೋನಿನ ಯುಗದೊಳಗೆ ನಮ್ಮ ಕಡೆ ಎಲ್ಲ ಭಾಳ ಚಲೋ ಸೆಟ್ಗಳನ್ನು ಇಟ್ಕೊಂಡಿವಿ. ಎಲ್ಲ ಸೆಟ್ನೊಳಗೆ ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ದೇಶಕ್ಕೆ ಹೋಗ್ಬೇಕಂತಂದ್ರೂ ಸಹಿತ ಗೂಗಲ್ ಮ್ಯಾಪ್ ಅದ. ಗೂಗಲ್ ಮ್ಯಾಪಿನೊಳಗೆ ಎಲ್ಲ ಕಡೆ ಹೋಗೋ ದಾರಿಯನ್ನು ತೋರಿಸ್ತಾವ. ಆದರೆ ಸ್ವರ್ಗದ ದಾರಿಯನ್ನು ತೋರಿಸುವಂಥ ಮ್ಯಾಪ್ ಇನ್ನು ಗೂಗಲ್ ಮ್ಯಾಪ್ ಬಂದಿಲ್ಲ. ಗೂಗಲ್ ಮ್ಯಾಪ್ ಸ್ವರ್ಗವನ್ನು ತೋರಿಸೋದಿಲ್ಲ. ಗುರುದೇವರು ಅನ್ನುವಂಥ ಗೂಗಲ್ ನಮಗೆ ಸ್ವರ್ಗವನ್ನು ತೋರಿಸ್ತಾರೆ ಅನ್ನುವಂಥ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಬಂದು ಕೂತಿದ್ದೀವಿ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. 84 ಲಕ್ಷ ಜೀವರಾಶಿಗಳನ್ನು ದಾಟಿ ನರಜನ್ಮಕ್ಕೆ ಬಂದು ಚಲೋ ಬಾಯಿ ಕೊಟ್ಟಾನ ಭಗವಂತ. ಬಾಯಿ ಕೊಟ್ಟ ಹಾಡೋಕಂತ ಅದನ್ಯಾಕೆ ಬಳಸ್ತೀರಪ್ಪ ಮತ್ತೊಬ್ಬರನ್ನ ಬೇಯಕ್ಕಂತ? ಭಗವಂತ ಚಲೋ ಕಿವಿ ಕೊಟ್ಟಾನ ಅವನ ಗುಣಗಾನವನ್ನು ಕೇಳಕ್ಕಂತ. ಎಷ್ಟು ಕರ್ಣ ಇಟ್ಟು ಕಳಿಸ್ಯಾನ ನಮ್ಮ ಮೇಲೆ ಅಂತಂದ್ರೆ, ಎಲ್ಲೋ ಇರತಕ್ಕಂಥ ಸಮುದ್ರದ ನೀರನ್ನು
ಎಲ್ಲೋ ಇರತಕ್ಕಂಥ ಸಮುದ್ರದ ನೀರನ್ನ ಮೇಲೆ ತಗೊಂಡು ಮತ್ತೆ ಕೆಳಗೆ ಕೊಡಬೇಕಾದ್ರೆ ಭಗವಂತನ ಪವರ್ ಎಷ್ಟು ದೊಡ್ಡದೈತೆ ಅಂದ್ರೆ ನಮ್ಮ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರತಕ್ಕಂಥ ನೀರು ನಮಗೆ ಕುಡಿಯಕ್ಕೆ ಆಗೋದಿಲ್ಲ. ಆದ್ರೆ ಸಮುದ್ರದ ಉಪ್ಪು ನೀರನ್ನ ಮ್ಯಾಗ ತಗೊಂಡು ಹೊಳ್ಳಿ ಭೂಮಿ ಕೊಡ್ಬೇಕಾದ್ರೆ ಯಾವ ಫಿಲ್ಟರ್ನು ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ ಬಿಜೆಪಿಯಲ್ಲಿ ಸಂಘಟನಾ ಚತುರರು, ಈ ಹಿಂದೆ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಘಟಕ ಪ್ರಧಾನ ಕಾರ್ಯದರ್ಶಿಗಳ ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಜೊತೆಗೆ ದೇಶ ನಿಷ್ಠೆಯನ್ನ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೌರವಾನ್ವಿತ ಸರಕಾರ್ಯವಾಹ ಒಂದು ವಿಶೇಷ ಆಗ್ತದೆ. ಅಡ್ಡಬೀಕೆಯಿಂದ 2 ನಿಮಿಷ ಕಾಲಾವಕಾಶ ಇರುತ್ತೆ. 3 ಪ್ರಯತ್ನಗಳು ಮಾತ್ರ ಇರುತ್ತೆ. 3 ಪ್ರಯತ್ನಗಳು ಮಾತ್ರ ಇರುತ್ತೆ. ಗುರುಗಳ 3 ಪ್ರಯತ್ನಗಳು ತಕ್ಷಣವೇ ಕುಸ್ತಿ ಪಂದ್ಯ